ಗೆಳೆಯರೇ, ಶರಣು ಶರಣಾರ್ಥಿ. ಹಿಂದಿನ ತರಗತಿಯಲ್ಲಿ ನೌನಿಗೆ ಸಂಬಂಧಪಟ್ಟವನ್ನು ನಾವು ನೋಡ್ತಾ ಹೋಗಿದ್ವಿ. ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ, ಸೀರಿಯಲ್ ವೈಸ್ ಮಧುಕುಮಾರ್ KPSC ಅಂತೇಳಿ ಪ್ಲೇಲಿಸ್ಟ್ ಇದೀಗ. ಪ್ಲೇಲಿಸ್ಟಿಗೆ ಹೋಗಿ ಪ್ಲೇಲಿಸ್ಟನ್ನು ರೆಫರ್ ಮಾಡಿದರೆ ನಿಮಗೇನಾಗುತ್ತೆ, ಸೀರಿಯಲ್ 1, 2, 3 ವೀಡಿಯೋಗಳನ್ನು ಸಿಗ್ತಿರ್ತವೆ. ಸೊ ನಿನ್ನಿನ ಒಂದು ತರಗತಿಯಲ್ಲಿ ನೌನಿಗೆ ಸಂಬಂಧಪಟ್ಟ ರೂಲ್ಸ್ಗಳನ್ನು ನೋಡ್ತಾ ಇದ್ವಿ. ಇವತ್ತಿನ ಒಂದು ಸೆಷನ್ನಲ್ಲಿ ಮುಂದುವರೆದ ಭಾಗವನ್ನು ನೋಡ್ತಾ ಹೋಗೋಣ. ನೋಡಿರಿ, ಪ್ಲೂರಲ್ ಆಗಿ ಕಾಣ್ತಾವ್ರಿ, ಆದರೆ ಗ್ರಾಮರ್ ಪ್ರಕಾರ ಸಿಂಗುಲರ್ ಆಗಿ ಬಳಕೆ ಆಗುತ್ತವೆ ಅಂತೇಳಿ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಈಗ ರೂಲ್ ಏನು, ಇವೆಲ್ಲ ಪ್ಲೂರಲ್ಗಳು, ಇವೆಲ್ಲ ಪ್ಲೂರಲ್ ಆಗಿ ಕಾಣ್ತವೆ, ಆದರೆ ಪ್ಲೂರಲ್ಗಳಲ್ಲ. ಇದನ್ನು ತಲೆಗೆ ನೆನ್ಪಿಟ್ಕೋರಿ, ಸಿಂಗುಲರ್ ಆಗಿ ಬಳಕೆ ಮಾಡ್ತೀವಿ. ಇವು ಎಸ್ ಅಂತ ಆ್ಯಡ್ ಆಗಿರುತ್ತೆ, ಅದು ಸಿಂಗುಲರ್ ವರ್ಬ್ ಜೊತೆನೇ ಬರ್ತವೆ ಅನ್ನೋದು ನೆನ್ಪಿಟ್ಕೋರಿ. ನೋಡಿರಿ, ಈಗ ಎಕ್ಸಾಂಪಲ್ ಇದೆ ನೋಡ್ರಲ್ಲಿ. ಇದನ್ನು ನೆನ್ಪಿಟ್ಕೋರಿ ರೂಲು. ನೆಕ್ಸ್ಟ್ ಇದು ನೋಡ್ರಿ, ಇಲ್ಲಿ ನೋಡ್ರಿ, ಈಗ ಇಲ್ಲಿ ಫಿಸಿಕ್ಸ್ ಅಂತಿದೆ. ಫಿಸಿಕ್ಸ್ ಐತೆ ಅಂತ ಹೇಳಿದ್ರೆ ಪ್ಲೂರಲ್ ಆಗಲ್ಲ, ಇದು ಸಿಂಗುಲರ್ ಆಗುತ್ತಾ, ಇದು ರೂಲು ನೆನ್ಪಿಟ್ಕೋರಿ. ವಿಷಯಗಳಾಗಿರ್ಬೋದು, ಈ ಥರ ಲ್ಯಾಂಗ್ವೇಜಿಗೆ ಸಂಬಂಧಪಟ್ಟಂತೆ ಬರ್ತಾವೆ, ನೆನ್ಪಿಟ್ಕೋರಿ. ಫಿಸಿಕ್ಸ್ ಅಂದ್ರೆ ಭೌತಶಾಸ್ತ್ರ. ಫಿಸಿಕ್ಸ್ ಅಂದ್ರೆ ಇಲ್ಲಿ ಎಸ್ಸಿಂದ ಎಂಡ್ ಆಗಿದೆ, ಪ್ಲೂರಲ್ ಅಲ್ಲ, ಇದು ಸಿಂಗುಲರ್ ಆಗಿದ್ದ ಕಾರಣದಿಂದ ಸಿಂಗುಲರಿಂದ ಫಿಸಿಕ್ಸ್ ಈಸ್ ಅನ್ಬೇಕು. ಫಿಸಿಕ್ಸ್ ಆರ್ ಅಂದ್ರೆ ತಪ್ಪು. ಸೊ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಪಾಲಿಟಿಕ್ಸ್ ನೆನ್ಪಿಟ್ಕೋರಿ. ಪಾಲಿಟಿಕ್ಸ್ ನೋಡ್ರಿ. ಎಥಿಕ್ಸ್. ನೆಕ್ಸ್ಟ್ ನ್ಯೂಸ್ ಅನ್ನೋದು ಇದು ಪ್ಲೂರಲ್ ಅಲ್ಲ, ಇದು ಸಿಂಗುಲರ್ ಆಗಿ ಕನ್ಸಿಡರ್ ಆಗುತ್ತೆ, ನೆನ್ಪಿಟ್ಕೋರಿ. ಸಿಂಗುಲರ್ ಇದು ನ್ಯೂಸ್. ಎಸ್ ಇದೆ, ಹಿಡನ್ನಲ್ಲಿ ಎಸ್ ಇದೆ. ನ್ಯೂಸ್ ಅನ್ನೋದು ಪ್ಲೂರಲ್ ಅಲ್ಲ. ನೆಕ್ಸ್ಟ್ ವೇಜಸ್. ನೆಕ್ಸ್ಟ್ ಮ್ಯಾಥಮೆಟಿಕ್ಸ್ ನೋಡ್ರಿ. ಮ್ಯಾಥಮೆಟಿಕ್ಸ್, ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್, ನೆಕ್ಸ್ಟ್ ಮೆಕ್ಯಾನಿಕ್ಸ್. ಇಷ್ಟು ನೆನ್ಪಿಟ್ಕೋರಿ. ನೋಡ್ರಿ, ಕಾಮನ್ನಾಗಿ ಇವು ಎಲ್ಲ ಸಿಂಗುಲರ್ ಆಗಿರ್ತವೆ. ಸಿಂಗುಲರ್ ವರ್ಬೇ ಬಳಸಬೇಕು, ಪ್ಲೂರಲ್ ವರ್ಬ್ ಬಳಸಬಾರ್ದು, ಇದು ನೆನ್ಪಿಟ್ಕೋರಿ. ಈಗ ಫಿಸಿಕ್ಸ್ ಆರ್ ಈಸಿ ಅಂತಿದೆ, ತಪ್ಪು. ಫಿಸಿಕ್ಸ್ ಈಸಿ ಯಾಕಂದ್ರೆ ಫಿಸಿಕ್ಸ್ ಅನ್ನೋದು ಸಿಂಗುಲರ್, ಪ್ಲೂರಲ್ ಅಲ್ಲದು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗ ಮ್ಯಾಥಮೆಟಿಕ್ಸ್ ಅಂತಿದೆ, ನೆನ್ಪಿಡೋರು. ಈಗ ಮ್ಯಾಥಮೆಟಿಕ್ಸ್ ಈಸ್, ಎಕನಾಮಿಕ್ಸ್ ಈಸ್, ಸ್ಟ್ಯಾಟಿಸ್ಟಿಕ್, ಮೆಕ್ಯಾನಿಕ್ಸ್, ಇವೆಲ್ಲ ಪದಗಳನ್ನು ನೀವು ನೆನ್ಪಿಟ್ಕೋಲೇಬೇಕು. ನೋಡ್ರಲ್ಲಿ, ಎಲೆಕ್ಟ್ರಾನಿಕ್ಸ್, ಏರೋಬಿಕ್ಸ್, ಸಿವಿಕ್ಸ್, ಆಪ್ಟಿಕ್ಸ್, ಅಕೋಸ್ಟಿಕ್ಸ್, ಇವೆಲ್ಲ ಸಿಂಗುಲರ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೋರಿ. ನೋಡ್ರಿ, ಅಥ್ಲೆಟಿಕ್ಸ್ ಆಗಿರ್ಬೋದು, ಲಿಂಗ್ವಿಸ್ಟಿಕ್ಸ್ ಆಗಿರ್ಬೋದು, ಇವಷ್ಟು ನೆನ್ಪಿಡು. ಫೊನೆಟಿಕ್ಸ್ ನೋಡ್ರಿ, ಫೊನೆಟಿಕ್ಸ್, ಈ ಥರ ಕ್ಲಾಸಿಕ್ಸ್, ಎಥಿಕ್ಸ್, ಇವೆಲ್ಲ ಏನಂತ ಕರಿತೀವಿ, ಸಿಂಗುಲರ್ ಅಂತೇಳಿ ಕನ್ಸಿಡರ್ ಆಗುತ್ತಾ, ಇದನ್ನು ನೆನ್ಪಿಟ್ಕೋರಿ. ಡಯಾಬಿಟಿಸ್ ಇರ್ಬೋದು, ಮಂಪ್ಸ್ ಇರ್ಬೋದು, ರಿಕೆಟ್ಸ್ ಇರ್ಬೋದು, ಈ ಥರ ನೆನ್ಪಿಟ್ಕೋರಿ. ಡಿಸೀಸಸ್ ಸಂಬಂಧಪಟ್ಟಂಥ ಸಿಂಗುಲರ್ಸ್ ಇವು ನೆನ್ಪಿಟ್ಕೋರಿ. ನೋಡಿ, ಸಬ್ಜೆಕ್ಟ್ ಅಥವಾ ಡಿಸೀಸಸ್ ಎಂಡಿಂಗ್ ಎಸ್ ಆರ್ IS ಆರ್ ಟ್ರೀಟೆಡ್ ಆ್ಯಸ್ ಎ ಸಿಂಗುಲರ್ ಅಂತ ಕರಿತೀವಿ. ಇವೆಲ್ಲ ಸಿಂಗುಲರ್ಗೆ ಏನು ಮಾಡಬೇಕು, ಈಸ್ ತೊಗೋಬೇಕು ಅಥವಾ ವಾಸ್ ತೊಗೋಬೇಕು. ಆರ್ ತೊಗೋಬಾರ್ದು, ವರ್ ತೊಗೋಬಾರ್ದು, ಇದನ್ನ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿ, ಮ್ಯಾಥಮೆಟಿಕ್ಸ್ ಆರ್ ತಪ್ಪು, ಮ್ಯಾಥಮೆಟಿಕ್ಸ್ ಈಸ್ ಕರೆಕ್ಟ್, ಈ ಥರ ಬಳಕೆ ಮಾಡ್ಬೇಕು ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಇವು ಸಬ್ಜೆಕ್ಟ್ ಆಗಿರೋದೆ ಸಿಂಗುಲರ್ ಆ್ಯಕ್ಟಿವಿಟೀಸ್ ಆರ್ ಪೀಪಲ್ ಆರ್ ಇವೆಂಟ್ಸ್ ಆಗಿದ್ದರೆ ಪ್ಲೂರಲ್ ನೋಡ್ರಿ. ಅಥ್ಲೆಟಿಕ್ಸ್, ಕ್ಲಾಸಿಕ್ಸ್, ನೆನ್ಪಿಟ್ಕೋರಿ. ಆ ರೂಲ್ ಏನು ಹೇಳುತ್ತೆ ನೋಡ್ರಿ, ಇಲ್ಲಿ ಸಬ್ಜೆಕ್ಟ್ ಆಗಿದ್ದರೆ ಸಿಂಗುಲರ್, ಸಬ್ಜೆಕ್ಟ್ ಸ್ಥಾನದಲ್ಲಿದ್ದರೆ ಸಿಂಗುಲರ್ ಆಗಿ ಬಳಸಬೇಕು. ಒಂದು ವೇಳೆ ಆ್ಯಕ್ಟಿವಿಟೀಸ್, ಪೀಪಲ್, ಇವೆಂಟ್ಸ್ ಆಗಿದ್ದರೆ ಪ್ಲೂರಲ್ ಬಳಸ್ಬೇಕಂತ ಅರ್ಥ. ಇದರ ಅರ್ಥ ಸಬ್ಜೆಕ್ಟ್ ಸ್ಥಾನ ಅಂದರೆ ಏನು, ಮೊದಲ ಸ್ಥಾನ. ಸಬ್ಜೆಕ್ಟ್ ಪ್ಲೇಸ್ ಇದ್ದರೆ ಸಿಂಗುಲರ್ ಬಳಸಬೇಕು ವರ್ಬು. ಆ್ಯಕ್ಟಿವಿಟೀಸ್, ಪೀಪಲ್, ಇವೆಂಟ್ಸ್ ಇದ್ದರೆ ಏನಂತ ಕರಿತೀವಿ, ಪ್ಲೂರಲ್ ಬಳಸ್ಬೇಕು. ಈಗ ಎಕ್ಸಾಂಪಲ್ ಇದೆ, ಇಲ್ಲಿ ಐತೆ ನೋಡ್ರಿ.
ಇಲ್ಲಿ ನೋಡ್ರಿ, ಅಥ್ಲೆಟಿಕ್ಸ್ ಈಸ್ ಮೈ ಫೇವ್ರೆಟ್ ಸ್ಪೋರ್ಟ್ಸ್. ಇದು ನೋಡ್ರಿ, ಅಥ್ಲೆಟಿಕ್ಸ್ ಅನ್ನೋದು ಯಾವ ಪ್ಲೇಸಲ್ಲಿದೆ? ಸಬ್ಜೆಕ್ಟ್ ಜಾಗದಲ್ಲಿದೆ. ನೆಕ್ಸ್ಟ್ ನೋಡ್ರಿ, ದ ಅಥ್ಲೆಟಿಕ್ಸ್ ಆರ್ ಟ್ರೈನಿಂಗ್ ನಾವು. ಇಲ್ಲಿ ಪ್ಲೇಯರ್ಸ್ ಬಗ್ಗೆ ಇದೆ ರೀ. ಪ್ಲೇಯರ್ಸ್ ಅಂತಿದೆ, ಪ್ಲೂರಲ್ ಅಂತ ಹೋಗ್ಬೇಕು. ಆ್ಯಕ್ಟಿವಿಟೀಸ್ ಆಗಿರ್ಬೋದು, ಪೀಪಲ್ಸ್ ಆಗಲಿ, ಇವೆಂಟ್ಸ್ ಆಗಲಿ, ಇದನ್ನು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಕೆಲವು ನೌನ್ಗಳು ಸಿಂಗ್ಯುಲರ್ ಅಂತ ಕಾಣಿಸ್ತವೆ, ಅದರ ಅರ್ಥದ ಪ್ರಕಾರ ಪ್ಲೂರಲ್ ಆಗಿರ್ತವೆ. ಇವುಗಳ ನೆನ್ಪಿಟ್ಕೋರಿ. ಇವುಗಳು ಸಾಮಾನ್ಯವಾಗಿ ಪ್ಲೂರಲ್ ವರ್ಬ್ ಆರ್ ಬಳಸ್ಬೇಕು, ವರ್ ಬಳಸ್ಬೇಕು, ಯಾವ ಬಳಸ್ಬೇಕು, ಇವು ಮೂರು ಬಳಸ್ಬೇಕು. ಕೆಲವು ನೌನ್ಗಳು ಸಿಂಗ್ಯುಲರ್ ಥರನ ಕಾಣ್ತವೆ, ಆದರೆ ಅವು ಪ್ಲೂರಲ್ ಆಗಿರ್ತವೆ. ಈ ರೂಲ್ ನೆನ್ಪಿಟ್ಕೋರಿ. ನೋಡ್ರಿ, ಆಲ್ಮೋಸ್ಟ್ ಆಲ್ ಕಲೆಕ್ಟಿವ್ ನೌನ್ಗೆ ಥರ ಆಗಿರ್ತವೆ ನೋಡ್ರಿ. ಇಲ್ಲಿ ನೋಡ್ರಿ, ಪೀಪಲ್ ಅನ್ನೋದೇನು ಪ್ಲೂರಲ್, ಯಾಕಂದ್ರೆ ಪ್ಲೂರಲ್ ವರ್ಬ ಬಳಸ್ಬೇಕು ನೋಡ್ರಿ. ಪೀಪಲ್ ಅನ್ನೋದು ಜನರು. ಇವು ಥರ ಎಸ್ ಎಲ್ಲ, ಐ ಎಸ್ ಎಲ್ಲ, ಇ ಎಸ್ ಎಲ್ಲ, ವಿ ಎಸ್ ಎಲ್ಲ ಅಂತಂದ್ರೆ ಇವು ಪ್ಲೂರಲ್ಲಿ. ಕಲೆಕ್ಟಿವ್ ನೌನ್ಗಳು ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಯಾರು ವೀಡಿಯೋಗಳನ್ನು ನೋಡಿಲ್ಲೋ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಬಂದು. ಈಗ ನೋಡ್ರಿ, ಪೀಪಲ್ ಅನ್ನೋದೇನು ಪ್ಲೂರಲ್. ಅದು ಪೀಪಲ್ ಅನ್ನೋದೇನು ಪ್ಲೂರಲ್ ಅಂತೇಳಿ ಕರಿತೀವಿ. ಕಲೆಕ್ಟಿವ್ ನೌನ್ಗಳು ಪ್ಲೂರಲ್ ಅಂತೇಳಿ ಹಿಂದಿನ ತರಗತಿಯಲ್ಲಿ ನೋಡಿದ್ವಿ. ಪೀಪಲ್ ಅಂದ್ರೆ ಏನು? ಜನರು. ಪೀಪಲ್ ಆರ್ ಅನ್ಬೇಕು, ಪೀಪಲ್ ಆರ್ ಹ್ಯಾಪಿ ಅನ್ಬೇಕು. ಪೀಪಲ್ ಈಸ್ ಹ್ಯಾಪಿ ಅಂದರೆ ತಪ್ಪು, ಯಾಕಂದರೆ ಪೀಪಲ್ ಅನ್ನೋದು ಪ್ಲೂರಲ್ ವರ್ಬೇ ಬರಬೇಕು. ನೆಕ್ಸ್ಟ್, ಕ್ಯಾಟಲ್ ದನಕರಗಳ ಗುಂಪು ಅಂತ ಕರಿತೀವಿ. ಕ್ಯಾಟಲ್ ಆರ್. ಇವು ಗ್ರಾಮಟಿಕಲ್ ಮಿಸ್ಟೇಕಲ್ಲಿ ಕೊಡ್ತಾನೆ ನೋಡ್ರಿ. ಪ್ಲೆಸೆಂಟ್ರಿ ನೋಡ್ರಿ, ಪ್ಲೆಸೆಂಟ್ರಿ ಆರ್. ಪ್ಲೆಸೆಂಟ್ ಆರ್. ಪೊಲೀಸ್ ಆರ್ ಇನ್ವೆಸ್ಟಿಗೇಟಿಂಗ್. ನೆಕ್ಸ್ಟ್, ಕ್ಲೆರ್ಜಿ ಅಂದ್ರೆ ಏನು? ಪಾದ್ರಿಗಳಂತೇಳಿ. ಕ್ಲೆರ್ಜಿ ಆರ್. ನೆಕ್ಸ್ಟ್ ನೋಡು, ಇವೇನು ಪ್ಲೂರಲ್ ಅಂತ ಕರಿತೀವಿ. ಇಷ್ಟು ನೋಡಿ, ಪೀಪಲ್ ಆಗಿರ್ಬೋದು, ಕೆಟಲ್ ಆಗಿರ್ಬೋದು, ಪ್ಲೆಸೆಂಟಿ. ಇಲ್ಲಿ ಆರ್ ಬಳಕೆ ಆಗಬೇಕು, ಈಸ್ ಬಳಕೆ ಆಗಬಾರ್ದು. ಇದು ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್, ಎಲ್ಲ ಸೇಮ್ ಪದಗಳು ನೋಡ್ರಿ. ವಿಡಿಯೋ ಪಾಸ್ ಮಾಡಿ ಬರ್ಕೋರಿ ಇವನ್ನ ನೋಡ್ರಿ. ಯುತ್ ಆರ್ ಅನ್ಬೇಕು, ಪಬ್ಲಿಕ್ ಆರ್ ಅನ್ಬೇಕು. ಪಬ್ಲಿಕ್ ಈಸ್, ಯುತ್ ಈಸ್, ಈ ಥರ ಅಂದ್ರೆ ತಪ್ಪು ಅಂತೇಳಿ ಕರಿತೀವಿ. ಇಷ್ಟಕ್ಕೆ ಸಂಬಂಧಪಟ್ಟ ಪದಗಳು ನೋಡ್ರಿ. ಇನ್ನೊಂದು ನೋಡ್ರಿ, ಗೋರ್ಮೆಂಟ್ ಅಂತ ಇದೆ. ಗೋರ್ಮೆಂಟ್ ಆಲ್ವೇಸ್ ಪ್ಲೂರಲ್, ತಪ್ಪು. ಗೋರ್ಮೆಂಟ್ ಒಂದೇ ಸಂಸ್ಥೆ ಅಂತಂದರೆ ಸಿಂಗ್ಯುಲರ್. ಒಂದೇ ಸಮಸ್ಯೆ ಸಂಬಂಧಪಟ್ಟಂತೆ ನೋಡಿ, ದ ಗೋರ್ಮೆಂಟ್ ಈಸ್ ಸ್ಟ್ರಿಕ್ಟ್. ಆ ಸದಸ್ಯರನ್ನು ಸೂಚನೆ ಮಾಡಿದ್ರೆ ಪ್ಲೂರಲ್ಲು. ದ ಗೋರ್ಮೆಂಟ್ ಆರ್ ಡಿವೈಡೆಡ್. ಈಸನ್ನು ಬಳಕೆ ಆಗುತ್ತಾ, ಆರನ್ನು ಬಳಕೆ ಆಗುತ್ತೆ. ಸಿಂಗ್ಯುಲರ್ ಪ್ಲೂರಲ್ಲು ಎರಡಕ್ಕೆ ಯೂಸ್ ಮಾಡ್ತೀವಿ ಅನ್ನೋದು ನಿಮ್ಗೆ ನೆನಪು. ಆದ್ದರಿಂದ ಗೌರ್ಮೆಂಟ್ ಏನು, ಇದು ಕಂಟೆಂಟ್ ಬೇಸ್ಡ್ ಆಗಿರ್ತದೆ. ಏನು, ಇದೊಂದು ಎಕ್ಸೆಪ್ಷನ್ ಥರ ಕೆಲಸ ಮಾಡುತ್ತೆ. ಇದು ನೆನ್ಪಿಡೋರು. ಈಸನ್ನು ಸಿಂಗ್ಯುಲರು ಬಳಸ್ತೀವಿ, ಪ್ಲೂರಲ್ ಬಳಸ್ತೀವಿ ಅನ್ನೋದು ನೆನ್ಪಿಟ್ಬೋದು. ನೆಕ್ಸ್ಟ್ ನೋಡ್ರಿ, ಸಬ್ಜೆಕ್ಟ್ ಪ್ರೊನೌನ್ಸ್ ಅಂತೇಳಿ ಕರಿತೀವಿ. ಇವು ಇಲ್ಲಿ ಯಾಕೆ ತಂದಿನಂತಿನ ಪ್ರೊನೌನ್ ಸ್ಟಾರ್ಟ್ ಆಗಿಲ್ಲ. ಇವಕ್ಕೆ ಪ್ರೊನೌನ್ಗೆ ಡೆಫಿನೆಟ್ ರೂಲ್ಸ್ ಇಲ್ಲ, ಬಟ್ ಹ್ಯಾಟ್ ಮಾಡ್ಬೇಕು ಇವನ್ನ. ಇದೇ ರೂಲ್ಸ್ ಅಂತೆಲ್ಲ. ಈಗ ನಾನು ಸಿಂಗ್ಯುಲರು ಪ್ಲೂರಲ್ ಹೇಳಕ್ಕಂತೀನಿ. ಸಿಂಗ್ಯುಲರು ಪ್ಲೂರಲ್ ಬಗ್ಗೆ ಅಷ್ಟೇ ಫೋಕಸ್ ಮಾಡಬೇಕು. ಪ್ರೊನೌನ್ಸ್ ಇನ್ನೂ ಹೇಳಿಲ್ಲ, ಪ್ರೊನೌನ್ಸ್ ಬಗ್ಗೆ ಆಮೇಲೆ ನೋಡೋಣ. ಈಗ ನೋಡ್ರಿ, ಸಿಂಗ್ಯುಲರು ಪ್ಲೂರಲ್ ಬಗ್ಗೆ ಅಷ್ಟೇ ಫೋಕಸ್ ಮಾಡಿರಿ. ಐ ಸಿಂಗ್ಯುಲರು ವೈ ಪ್ಲೂರಲ್ ಆಗುತ್ತೆ. ಈ ಸಿಂಗ್ಯುಲರು ದೇ ಪ್ಲೂರಲ್ ಆಗುತ್ತೆ. ಶಿ ಸಿಂಗ್ಯುಲರು ದೇ ಪ್ಲೂರಲ್ ಆಗುತ್ತೆ. ಇಟ್ ಸಿಂಗ್ಯುಲರು ದೇ ಪ್ಲೂರಲ್ ಆಗುತ್ತೆ. ಇಂಗ್ಲೀಷ್ನ. ಕನ್ನಡದಾಗ ಆಯ್ ಅಂದ್ರೆ ನಾನು, ವಿ ಅಂದ್ರೆ ನಾವು. ಇದನ್ನ ನೆನ್ಪಿಟ್ಕೋರಿ, ಬರ್ಕೋರಿ.
ಇಷ್ಟು ನೋಡ್ರಿ. ಆ ಅಂದ್ರೇನು ನಾನು, ವಿ ಅಂದ್ರೆ ನಾವು, ಈ ಅಂದ್ರೆ ಅವನು, ದೇ ಅಂದ್ರೆ ಅವರು, ಅವನು ಅವರು, ನಾನು ನಾವು ಅಂತೀವಲ್ಲ. ನೆಕ್ಸ್ಟ್ ದೇ ಅಂದ್ರೆ ನೋಡಿ, ಶಿ ಅಂದ್ರೆ ಅವಳು, ದೇ ಅಂದ್ರೆ ಅವರು, ಅವಳು ಅವರು, ಇಟ್ ಅಂದ್ರೆ ಅದು, ದೇ ಅಂದ್ರೆ ಅವು. ಇಷ್ಟು ನೋಡ್ರಿ. ದೇ ಪದ 3 ರೀತಿ ಯೂಸ್ ಆಗುತ್ತೆ ನೋಡ್ರಿ. ಅವರು, ಅವು, ನಾವು, ಈ ಥರ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಮೀ ಅನ್ನೋದೇನು ಸಿಂಗುಲರ್ ನೋಡ್ರಿ. ಮೀ ಅಂದ್ರೆ ಸಿಂಗುಲರ್, ಅಸ್ ಪ್ಲೂರಲ್ ನೋಡ್ರಿ. ನೆನ್ಪಿಟ್ಕೋರಿ, ಇವು ಮೋಸ್ಟ್ ಇಂಪಾರ್ಟೆಂಟ್, ಬರ್ಕೋಬೇಕ್ರಿ ಇವನ್ನ ನೋಡ್ರಿ. ಮೀ ಅಂದ್ರೆ ಸಿಂಗುಲರು, ಅಸ್ ಅಂದ್ರೆ ಪ್ಲೂರಲ್. ಹಿಮ್ ಅನ್ನೋದು ಸಿಂಗುಲರು, ದೆಮ್ ಅನ್ನೋದು ಪ್ಲೂರಲ್. ಹರ್ ಅನ್ನೋದು ಸಿಂಗುಲರ್, ದೆಮ್ ಅನ್ನೋದು ಪ್ಲೂರಲ್. ಇಟ್ ಅನ್ನೋದು ಸಿಂಗುಲರ್, ದೆಮ್ ಅನ್ನೋದು ಪ್ಲೂರಲ್. ದೆಮ್ ನೋಡ್ರಿ. ಮೀ ಅಂದ್ರೆ ನನಗೆ ಅಥವಾ ನನ್ನನ್ನು, ನಮಗೆ ಅಂತೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಹಿಮ್ ಅವನನ್ನು, ದೆಮ್ ಅವರನ್ನು, ಹರ್ ಅವಳನ್ನು, ದೆಮ್ ಅವರನ್ನು, ಇಟ್ ಅದನ್ನು, ದೆಮ್ ಅವುಗಳನ್ನು ನೆನ್ಪಿಟ್ಕೋರಿ ಇಷ್ಟು. ನೆಕ್ಸ್ಟ್ ಪೊಸೆಸಿವ್ ಅಡ್ಜೆಕ್ಟಿವ್ ಅಂತೇಳಿ ಬರ್ತವೆ ನೋಡ್ರಿ. ಇವು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇವು ನೋಡ್ರಿ, ಇವು ಸಬ್ಜೆಕ್ಟ್ ಜಾಗದಲ್ಲಿ ಹಾಕೋ ಪ್ರೊನೌನ್. ಇಲ್ಲೇನು ಹೇಳಿದ್ನಲ್ಲ, ಇವು ಸಬ್ಜೆಕ್ಟ್ ಜಾಗದಲ್ಲಿ ಹಾಕೋ ಪ್ರೊನೌನು. ಯಾವ್ಯಾವು ಇವಷ್ಟು ಸಬ್ಜೆಕ್ಟ್ ಜಾಗದಲ್ಲಿ ಹಾಕೋ ಪ್ರೊನೌನ್ ಅಂತೇಳಿ ಕರಿತೀವಿ. ಸಿಂಗ್ಲರು ಪ್ಲೂರಲ್ಲು ನೋಡ್ಕೋರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ, ಇವೇನು ಆಬ್ಜೆಕ್ಟ್ ಜಾಗದಲ್ಲಿ ಹಾಕೋ ಪ್ರೊನೌನ್. ಯಾವ್ಯಾವು ಇಲ್ಲದಲ್ಲಿ ಅದ ನೋಡ್ರಿ. ಇವು ಆಬ್ಜೆಕ್ಟ್ ಜಾಗದಲ್ಲಿ ಹಾಕೋ ಪ್ರೊನೌನ್ ಅಂತ ಕರಿತೀವಿ. ಮೀ, ಅಸ್, ಹಿಮ್, ದೆಮ್, ಹರ್, ದೆಮ್, ಇಟ್, ದೆಮ್. ಇವು ಆಬ್ಜೆಕ್ಟ್ ಜಾಗದಲ್ಲಿ ಹಾಕೋ ಪ್ರೊನೌನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಇದು ಪೊಸೆಸಿವ್ ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ಅಡ್ಜೆಕ್ಟಿವ್ ಏನು ಬರ್ತವೆ ಅನ್ನೋದು ಮುಂದೆ ನೋಡಿ. ಯಾವ ಪೊಸೆಸಿವ್ ಅಡ್ಜೆಕ್ಟ್ ಇಷ್ಟು ನೆನ್ಪಿಟ್ಕೋಬೇಕು ನೋಡಿ. ಮೈ ಅನ್ನೋದು ಸಿಂಗ್ಲರು, ಅವರ್ ಅನ್ನೋದು ಪ್ಲೂರಲ್. ಮೈ ಅಂದ್ರೆ ನನ್ನ, ಅವರ್ ಅಂದ್ರೆ ನಮ್ಮ. ಹಿಸ್ ಅನ್ನೋದು ಸಿಂಗ್ಲರು, ದೇರ್ ಅನ್ನೋದು ಪ್ಲೂರಲ್ ನೋಡ್ರಿ. THEIR ದೇರ್. ದೇರ್ ಅಂದ್ರೆ ಅವನ. THERE ದೇರ್ ಅಂದ್ರೆ ಅದು ಬೇರೆ ಮೀನಿಂಗ್ ಕೊಡುತ್ತೆ. ಇದು ನೆನ್ಪಿಟ್ಕೋರಿ. ಮೈ ಅಂದ್ರೆ ಅವರ್, ಅವರ್. ಮೈ ಅಂದ್ರೆ ನನ್ನ, ಅವರ್ ಅಂದ್ರೆ ನಮ್ಮ. ಮೈ ಅನ್ನೋದು ಸಿಂಗ್ಲರು, ಅವರ್ ಅನ್ನೋದು ಪ್ಲೂರಲ್. ಹಿಸ್ ಅಂದ್ರೆ ಸಿಂಗ್ಲರು, ದೇರ್ ಅನ್ನೋದು ಪ್ಲೂರಲ್ ಅಂತ ಕರಿತೀವಿ. ಹರ್ ದೇರ್, ಹಿಸ್ ದೇರ್, ಹರ್ ದೇರ್, ಇಟ್ಸ್ ದೇರ್. ಇವು 3ಕ್ಕೂ ಬರ್ತೈತೆ ನೋಡ್ರಿ. ದೇರ್ ನೋಡ್ರಿ, ದೇರ್ ಅವರ. ದೇರ್ ಏನಾಗುತ್ತೆ, ಅವರ ಅನ್ನೋದು ಮೀನಿಂಗ್ ಕೊಡುತ್ತಾ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಪೊಸೆಸಿವ್ ನೋಡ್ರಿ. ಇವು ಕೂಡ ಸೇಮ್ ಪೊಸೆಸಿವ್ ಅಂತೇಳಿ ಕರಿತೀವಿ. ಇವು ಕೂಡ ಪೊಸೆಸಿವ್ನ ನೋಡ್ರಿ. ಮೈನ್ ಇದ್ದದ್ದು ಏನಾಗುತ್ತೆ, ಅವರ್ಸ್ ಆಗುತ್ತೆ ನೋಡ್ರಿ. ಸಿಂಗ್ಲರ್ ಮೈನ್ ಇದ್ದದ್ದು ಸಿಂಗ್ಲರ್, ಅವರ್ಸ್ ಅನ್ನೋದು ಪ್ಲೂರಲ್. ಹಿಮ್, ದೇರ್ಸ್. ಹಿಮ್ ನೋಡ್ರಿ, ಹಿಸ್ ರೀ. ಹಿಮ್ ಅಲ್ಲದು ಹಿಸ್ ಪ್ಲೂರಲ್ ಏನಾಗುತ್ತೆ, ದೇರ್ಸ್ ಆಗುತ್ತೆ ನೋಡ್ರಿ. ಹರ್ಸ್ ಪ್ಲೂರಲ್ ಏನಾಗುತ್ತೆ, ದೇರ್ಸ್ ಆಗುತ್ತೆ. ಇಟ್ಸ್ ಪ್ಲೂರಲ್ ಏನಾಗುತ್ತೆ, ದೇರ್ಸ್ ಆಗುತ್ತೆ. ಮೈನ್ ಅವರ್ಸ್, ಹಿಸ್ ದೇರ್ಸ್, ಹರ್ಸ್ ದೇರ್ಸ್, ಇಟ್ಸ್ ದೇರ್ಸ್ ನೋಡ್ರಿ. ಮೈನ್ ಅಂದ್ರೆ ನನ್ನದು ಅಂತೇಳಿ ಅರ್ಥ ಆಗುತ್ತೆ. ಅವರ್ಸ್ ಅಂದ್ರೇನು, ನಮ್ಮದು. ಅವರ್ಸ್ ಅಂದ್ರೆ ನಮ್ಮದು. ಹಿಸ್ ಅಂದ್ರೆ ಅವನದು. ದೇರ್ಸ್ ಅಂದ್ರೆ ಅವರದು. ಹರ್ಸ್ ಅಂದ್ರೆ ಅವಳದು. ಈ ಪೊಸೆಸಿವ್ ಪ್ರೊನೌನ್. ಪೊಸೆಸಿವ್ ಅಂತಂದ್ರೆ ನಂದು ಅನ್ನೋದು ತಿಳಿಸ್ಕೊಡುತ್ತೆ. ದೇರ್ಸ್ ಅವರದು, ಹಿಟ್ಸ್ ಅದರದು, ದೇರ್ಸ್ ಅವರದು. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ಡೆಮೋನ್ಸ್ಟ್ರೇಟ್ ಪ್ರೊನೌನ್ಸ್ ಅಂತೇಳಿ ಕರಿತೀವಿ ಇವಕ್ಕೆ. ಸೊ ಇವನ್ನ ತೆರೆಗೆ ಹಾಕೋರಿ. ಇವನ್ನ ಏನಂತ ಕರಿತೀವಿ, ಡೆಮೋನ್ಸ್ಟ್ರೇಟ್ ಪ್ರೊನೌನ್ಸ್ ಅಂತೇಳಿ ಕರಿತೀವಿ. ಈ ಡೆಮೋನ್ಸ್ಟ್ರೇಟ್ ಪ್ರೊನೌನು ಸಿಂಗ್ಲರ್ ಪ್ಲೂರಲ್. ದಿಸ್ ಅನ್ನೋದು ಸಿಂಗ್ಲರ್ ಆಗುತ್ತೆ, ದೀಸ್ ಅನ್ನೋದು ಪ್ಲೂರಲ್ ಆಗುತ್ತೆ. ದಟ್ ಅನ್ನೋದು ಸಿಂಗ್ಲರ್ ಆಗುತ್ತೆ, ದೋಸ್ ಅನ್ನೋದು ಪ್ಲೂರಲ್ ಆಗುತ್ತೆ. ಇವು ಡೆಮೋನ್ಸ್ಟ್ರೇಟ್ ಪ್ರೊನೌನ್ ನೋಡ್ರಿ, ನೆನ್ಪಿಟ್ಕೋರಿ. ಕೇಳ್ತಾರೆ ದಿಸ್,
ದೀಸ್, ದಟ್ ದೋಸ್. ದಿಸ್ ಅಂದ್ರೆ ಇದು, ದೀಸ್ ಅಂದ್ರೆ ಇವು, ದಟ್ ಅಂದ್ರೆ ಅದು, ದೋಸ್ ಅಂದ್ರೆ ಅವು. ಇದು, ಇವು, ಅದು, ಅವು ನೆನ್ಪಿಟ್ಬೋದು. ನೆಕ್ಸ್ಟ್ ಈ ಸ್ಪೆಷಲ್ ಕೇಸ್ ನೋಡ್ರಿ, ಅದೊಂದು ಯು ಅನ್ನೋದು ಸಿಂಗ್ಯುಲರ್ ಆಗುತ್ತಾ, ಯು ಅನ್ನೋದು ಪ್ಲೂರಲ್ ಆಗುತ್ತಾ. ಯು ಅಂದರೆ ಒಂದು ಮೀನಿಂಗ್ ಏನು ಕೊಡ್ತಾ, ನೀನು ಅನ್ನೋದು ಮೀನಿಂಗ್ ಕೊಡ್ತಾ. ಇನ್ನೊಂದು ಯು ಮೀನಿಂಗ್ ಏನು ಕೊಡ್ತಾ, ನೀವು ಅನ್ನೋದು ಮೀನಿಂಗ್ ಕೊಡ್ತಾ. ಸೊ ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೌನ್ ನಂಬರ್ಸ್ ಅಗ್ರಿಮೆಂಟ್ ಅಂತ ಕರಿತೀವಿ. ನೌನ್ ನಂಬರ್ ಅಗ್ರಿಮೆಂಟ್ ನೋಡ್ರಿ, ವಾಕ್ಯದಲ್ಲಿ ನಾಮಪದ ಏಕವಚನ ಅಥವಾ ಬಹುವಚನ ಇದ್ದರೆ ಅದಕ್ಕೆ ಹೊಂದಿಕೊಂಡುವ ಕ್ರಿಯಾಪದ ಕೂಡ ಅದೇ ಸಂಖ್ಯೆಯಲ್ಲಿರಬೇಕು. ಇದನ್ನೇನಂತ ಕರಿತೀವಿ, ನೌನ್ ನಂಬರ್ ಅಗ್ರಿಮೆಂಟ್ ಅಂತ ಕರಿತೀವಿ. ನೌನ್ ನಂಬರ್ ಅಗ್ರಿಮೆಂಟ್ ಅಂದರೆ ಏನು, ವಾಕ್ಯದಲ್ಲಿ ನಾಮಪದ ಏಕವಚನ ಅಥವಾ ಬಹುವಚನ ಇದ್ದರೆ ಅದಕ್ಕೆ ಹೊಂದಿಕೊಂಡಕ್ಕೆ ಯಾವ ಕ್ರಿಯಾಪದ ಹೊಂದಿಕೊಳ್ಳುತ್ತಾರ ಅದೇ ಸಂಖ್ಯೆಯಲ್ಲಿರ್ಬೇಕಂತೇಳಿ ರೂಲ್ ಹೇಳುತ್ತಾ. ಇಷ್ಟು ನೆನ್ಪಿಟ್ಕೋರಿ. ನೋಡ್ರಿ, ಈಗ ನೈದರ್ ಅಥವಾ ಐದರ್ ಅಂತೇಳಿ ಒಂದು ಪದ ಇದೆ ನೋಡ್ರಿ. ಇಲ್ಲಿ ಎಕ್ಸಾಂಪಲ್ ನೋಡಿದ್ರೆ ಅರ್ಥ ಆಗುತ್ತೆ ನಿಮಗೆ. ನೋಡ್ರಿ, ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್. ಇವನ್ನ ಕೇಳ್ತಿರ್ತಾರೆ, ಮೋಸ್ಟ್ ಇಂಪಾರ್ಟೆಂಟ್ ಕೇಳ್ರಿ ಇಲ್ಲಿ. ನೋಡ್ರಿ, ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ ವಾಸ್ ಪ್ರೆಸೆಂಟ್. ನೋಡ್ರಿ, ಇಲ್ಲಿ ನೈದರ್ ಆಫ್ ದ, ಇದನ್ನು ಅಬ್ಸರ್ವೇಷನ್ ಮಾಡಿರಿ. ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್. ನೈದರ್ ಬಂತಂದರೆ ನಾರ್ ಇರಲೇಬೇಕು. ಗ್ರಾಮೆಟಿಕಲ್ ಮಿಸ್ಟೇಕ್ನ ಎರರ್ಸಲ್ಲಿ ಕೇಳ್ತಾರೆ. ನೈದರ್ ಇತ್ತಂದರೆ ಅದರ ಮುಂದೆ ನಾರ್ ಇದೆ. ಓಕೆ, ನೈದರ್ ನಾರ್ ಕರೆಕ್ಟ್ ಇದೆ. ನೈದರ್ ನಾರ್ ಅಂತ ಕರಿತೀವಿ. ಈ ನಾರ್ದ ಮುಂದಿನ ನಾಮಪದ ಏನೈತಲ್ಲ ಇಲ್ಲಿ ಇದೆ, ಈ ಸ್ಟೂಡೆಂಟ್ ಅನ್ನೋದು ಏನಿದೆ ಸಿಂಗ್ಯುಲರ್. ಸ್ಟೂಡೆಂಟ್ ಅನ್ನೋದು ಸಿಂಗ್ಯುಲರೇ ವರ್ಬ್ ಬಳಕೆ ಮಾಡ್ಬೇಕು. ಇಲ್ಲಿ ವಾಸ್ ಬಳಕೆ ಆಗಿದೆ ನೋಡ್ರಿ, ಇದು ಸಿಂಗ್ಯುಲರ್. ಈ ಥರ ನೈದರ್ ನಾರ್ ಬಂದಲ್ಲಿ ಅದರ ನಾರ್ನ ಮುಂದಿನ ನಾರ್ ಇದೆಯಲ್ಲ, ನಾರ್ ಪಕ್ಕದಾಗ ಒಂದು ನಾಮಪದ ಐತಿ. ಆ ನಾಮಪದ ಸಿಂಗ್ಯುಲರ್ ಐತೋ ಪ್ಲೂರಲ್ ಐತೆ ಅಂತ ನೋಡ್ಕೋಬೇಕು. ಸಿಂಗ್ಯುಲರ್ ಇದ್ದೇ ಸಿಂಗ್ಯುಲರ್ ವರ್ಬ್ ಬಳಕೆ ಮಾಡಬೇಕು. ಪ್ಲೂರಲ್ ಇತ್ತಂದ್ರೆ ಪ್ಲೂರಲ್ ವರ್ಬ್ ಬಳಕೆ ಮಾಡ್ಬೇಕಂತೇಳಿ ಹೇಳುತ್ತೆ. ಸಿಂಗ್ಯುಲರ್ ಪ್ಲೂರಲ್ಲು ಇದನ್ನು ನೆನ್ಪಿಟ್ಕೋರಿ. ನೈದರ್ ನಾರ್ ಬಂದಾಗ ಇದನ್ನು ಪ್ರಶ್ನೆಯಲ್ಲಿ ಕೇಳ್ತಾರೆ. ನೀವು ಪ್ರಶ್ನೆಯಲ್ಲಿ ನೈದರ್ ನಾರ್ ಬಂದೈತಂದ್ರೆ ಫಸ್ಟ್ ನೈದರ್ ಇದನ್ನು ಅದರ ಮುಂದೆ ನಾರ್ ಇದೆ ನೋಡಬೇಕು. ನೈದರ್, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ನೈದರ್ ನಾರ್ ಪಕ್ಕದಲ್ಲಿ ಒಂದು ನಾಮಪದ ಸಿಂಗ್ಯುಲರ್ ಇದೆನೋ ಪ್ಲೂರಲ್ ಇದೇನೆ ಅಂತ ನೋಡಬೇಕು. ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ವರ್ಬ್ ಬಳಸಬೇಕು, ಪ್ಲೂರಲ್ ಇದ್ದರೆ ಪ್ಲೂರಲ್ ವರ್ಬ್ ಬಳಸಬೇಕು. ಇಷ್ಟೇ, ಅದೇ ರೂಲ್ ಹೇಳುತ್ತೆ ನೋಡ್ರಿ ಅದು. ನೆಕ್ಸ್ಟ್ ಬೋತ್ ವರ್ಬ್ ಎರಡೂ ಬಂತಂದ್ರೆ ಪ್ಲೂರಲ್ ಇರ್ಬೇಕಂತೇಳಿ. ಬೋತ್ ಅಂತ ಬಂತಂದ್ರೆ ನೋಡ್ರಿ, ಇಲ್ಲಿ ಹೇಳ್ರಿ, ಇಲ್ಲಿ ಎಕ್ಸಾಂಪಲ್ ನೋಡ್ರಿ. ಬೋತ್ ದ ಬಾಯ್ಸ್ ಆರ್ ಕ್ಲೆವರ್ ಅಂತ ಕರಿತೀವಿ. ಬೋತ್ ಅಂತ ಬಂದಿರೋ ಬಾಯ್ಸ್ ಅನ್ನೋದೇನು, ಬಾಯ್ಸ್ ಅನ್ನೋದು ಪ್ಲೂರಲ್ ನೋಡ್ರಿ. ಬಾಯ್ಸ್ ಅನ್ನೋದು ಪ್ಲೂರಲ್ ಆರ್ ಅನ್ನೋದು ಪ್ಲೂರಲ್ ವರ್ಬ್ ಅಂತೇಳಿ ಕರಿತೀವಿ. ಸಿಂಗ್ಯುಲರು ಪ್ಲೂರಲ್ಲು ಇವೆಲ್ಲ ನೋಡ್ಕೊರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಈಗ ನೋಡ್ರಿ, ಲಿಸ್ಟ್ ಆರ್ ಮೆನಿ ನೇಮ್ಸ್ ವರ್ಬ್ ಪ್ಲೂರಲ್. ಹಲವಾರು ಹೆಸರುಗಳತ್ತ ವಸ್ತುಗಳನ್ನು ಸೂಚಿಸಿದ್ರೆ ಪ್ಲೂರಲ್ ಅಂತೇಳಿ ಕರಿತೀವಿ. ಆ್ಯಪಲ್ ಕಾಮನ್ ನೋಡ್ರಿ, ಎರಡಕ್ಕಿಂತ ಹೆಚ್ಚದ ನೋಡ್ರಿ. ಆ್ಯಪಲ್, ಬನಾನಾ ಆ್ಯಂಡ್ ಆರೆಂಜಸ್ ನೋಡ್ರಿ. ಎರಡಕ್ಕಿಂತ ಹೆಚ್ಚಿದ್ದಾಗ ಕೂಡ ಪ್ಲೂರಲ್ ಬರುತ್ತೆ ನೋಡ್ರಿ. ಎರಡಕ್ಕಿಂತ ಹೆಚ್ಚು ವಸ್ತು ಇರಲಿ, ವ್ಯಕ್ತಿ ಇರಲಿ, ಸ್ಥಳ, ಇದು ವ್ಯಕ್ತಿ ಇರಲಿ, ವಸ್ತು ಇರಲಿ, ಸ್ಥಳ ಇರಲಿ, ಏನೇ ಇರಲಿ, ಒಟ್ಟು ಆ್ಯಪಲ್ ಕಾಮ ಇದೆ. ಬನಾನಾ ಆ್ಯಂಡ್ ಆರೆಂಜ್ ಎರಡಕ್ಕಿಂತ ಹೆಚ್ಚಿದೆ. ಆ್ಯಪಲ್ಲು, ಬನಾನಾ, ಆರೆಂಜ್. ಅಲ್ಲಿ ಮುಂಬರ್ತಕ್ಕಂಥ ವರ್ಬ್ ಯಾವಾಗಿರಬೇಕು, ಪ್ಲೂರಲ್ ಆಗಿರ್ಬೇಕು. ಇಲ್ಲಿ ಐತೆ ನೋಡ್ರಿ, ಆರ್ ಐತೆ ನೋಡ್ರಿ, ಇಲ್ಲಿ ಆರ್ ಬಳಕೆ ಆಗಿದೆ. ಇಷ್ಟು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಐದರ್ ಆರ್ ನೈದರ್ ನಾರ್ ನೋಡ್ರಿ. ಐದರ್ ಜೊತೆನೇ ಆರ್ ಇರಬೇಕು, ನೈದರ್ ಜೊತೆನೇ ನಾರ್ ಇರಬೇಕು. ಇದು ರೂಲ್ ನೆನ್ಪಿಟ್ಕೋರಿ. ಕೊಟ್ಟಿರ್ತಕ್ಕಂಥ ವಾಕ್ಯದಲ್ಲಿ ಸೆಂಟೆನ್ಸ್ನಲ್ಲಿ ಈ ಗ್ರಾಮೆಟಿಕಲ್ ಮಿಸ್ಟೇಕು ಫೈಂಡ್ ದ ಎರರ್ಸ್ ಅಂತೇಳಿ ಕೊಟ್ಟಿರ್ತಾರೆ. ಐದರ್ ಬಂತಂತಂದ್ರೆ ಅದು ಆರ್ಗೆ ಸೂಟಾಗಿರ್ಬೇಕು. ಐದರ್ ಆರ್ ಕರೆಕ್ಟ್. ಒಂದೊಂದು ಸಲ ಏನು ಕೊಡ್ತಾನೆ, ಐದರ್ ನಾರ್ ಕೊಟ್ಬಿಡ್ತಾನೆ, ಈ ಥರ ಕೊಡ್ತಾನೆ.
ಐದರಿಗೆ ಆರ್ ಸುಟೇಬಲ್ಲು, ನೈದರಿಗೆ ನಾರ್ ಸುಟೇಬಲ್ಲು. ಇದನ್ನು ನೆನ್ಪಿಟ್ಕೋಬೇಕು ಅಲ್ಲಿ ಗ್ರಾಮರ್ನ ಬಿಡ್ಸತ್ನಾಗ. ನೆಕ್ಸ್ಟ್ ವರ್ಬ್ಗೆ ಕೊನೆ ನೋವ್ನಿಗೆ ಮ್ಯಾಚ್ ಆಗ್ಬೇಕು ನೋಡ್ರಿ. ವರ್ಬ್ಗೆ ಕೊನೆ ನೋವ್ನು ಇಲ್ಲಿ ನೋಡ್ರಿ ಎಕ್ಸಾಂಪಲ್ ನೋಡ್ರಿ ನಿಮಗೆ ಅರ್ಥ ಆಗುತ್ತೆ. ಸೊ ಇಲ್ಲೇ ಎರರ್ಸನ್ನು ಫೈಂಡ್ ಮಾಡೋದು. ಈಗ ಐದರ್ ದ ಬಾಯ್ಸ್ ನೋಡ್ರಿ, ಐದರ್ ದ ಬಾಯ್ಸ್. ಈಗ ಐದರ್ ದ ಬಾಯ್ಸ್ ಅಂತಿದೆ, ಇಲ್ಲಿ ಆರ್ ತೆಗೆದು ಬೇರೆ ಕೊಡ್ಬೋದು. ಐದರ್ ದ ಬಾಯ್ಸ್ ನಾರ್ ದ ಟೀಚರ್ ಅಂತ ಕೊಡ್ಬೋದು. ಐದರಿಗೇನು ಮ್ಯಾಚ್ ಆಗುತ್ತಾ, ಆರ್ ಮ್ಯಾಚ್ ಆಗುತ್ತೆ. ಐದರಿಗೆ ಆರ್ ಮ್ಯಾಚ್ ಆಗುತ್ತಾ, ಆರೇ ಇರಬೇಕು. ನಾರ್ ಇಲ್ಲಿ ಬರೆದ್ರೆ ತಪ್ಪು, ಇದನ್ನು ನೆನ್ಪಿಟ್ಕೋರಿ. ಈಗ ಐದರ್ ದ ಬಾಯ್ಸ್ ಆರ್ ದ ಟೀಚರ್ ಈಸ್ ರೆಸ್ಪಾನ್ಸಿಬಲ್. ನೆನ್ಪಿಟ್ಕೋರಿ, ಐದರ್ ದ ಬಾಯ್ಸ್ ಆರ್ ದ ಟೀಚರ್ಸ್ ಈಸ್ ರೆಸ್ಪಾನ್ಸಿಬಲ್. ಐದರು ನೋಡ್ರಿ, ಇಲ್ಲಿ ಐದರ್ ಇದೆ, ಬಾಯ್ಸ್ ಇದೆ. ಇಲ್ಲಿ ನೀವು ಮತ್ತೆ ಮುಂದೆ ಈಸ್ ತೆಗೆದು ಹಾರಿಗೆ ಹಚ್ಚಿಕಿಚ್ಚಿರಿ ಅಲ್ಲ. ಆರ್ ಬಂದಾಗ ಐದರು ಆರ್ ಬಂದು ಕೂಡಲೇ ಆರ್ ಮುಂದಿನ ನಾಮಪದ ಯಾವುದೈತಿ, ದ ಟೀಚರ್ ಐತಿ. ದ ಟೀಚರ್ ಅನ್ನೋದು ಸಿಂಗ್ಲರ ಪ್ಲೂರಲ್ಲ, ಅದನ್ನು ಕನ್ಸಿಡರ್ ಮಾಡಬೇಕು. ದ ಟೀಚರ್ ಅನ್ನೋದು ಸಿಂಗ್ಲರು, ಈಸ್ ಅನ್ನೋದು ಸಿಂಗ್ಲರ್ ವರ್ಬು, ಅದಕ್ಕೆ ಈಸ್ ಯೂಸ್ ಆಗಿದೆ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇದನ್ನ ನೆನ್ಪಿಟ್ಕೋರಿ, ಇಲ್ಲಿ ಫೋಕಸ್ ಮಾಡಿರಿ ನೀವು. ನೆಕ್ಸ್ಟ್ ಐದರ್ ದ ಟೀಚರ್ ಆರ್ ದ ಬಾಯ್ಸ್ ಆರ್ ರೆಸ್ಪಾನ್ಸಿಬಲ್. ಇಲ್ಲಿ ನೋಡ್ರಿ, ಆರ್ ಪಕ್ಕದಲ್ಲಿ ಯಾವುದೈತಿ, ಬಾಯ್ಸ್ ಐತಿ. ಬಾಯ್ಸ್ ಅನ್ನೋದು ಸಿಂಗ್ಲರ ಪ್ಲೂರಲ್ಲ, ಹಿಂದಿನ ತಲೆ ಕೆಡಿಸ್ಕೋಬಾರ್ದು ನೀವು, ಇದನ್ನು ತಲೆ ಕೆಡಿಸ್ಕೋಬಾರ್ದು ನೀವು. ಈಗ ಇದನ್ನು ತಲೆ ಕೆಡಿಸ್ಕೋಬಾರ್ದು, ಇದನ್ನು ತಲೆ ಕೆಡಿಸ್ಕೋಬಾರ್ದು. ಇಂಪಾರ್ಟೆಂಟ್ ನಮಗೆ ಆ ಪಕ್ಕದಲ್ಲಿ ನಾಮಪದ ಸಿಂಗ್ಲರ್ ಇದೇನೋ ಪ್ಲೂರಲ್ ಇದೆಯೋ, ಆರ್ ಪಕ್ಕದಲ್ಲಿ ಸಿಂಗ್ಲರ್ ಇದೆನೋ ಪ್ಲೂರಲ್ ಇದೇನೆ ಅಂತ ನೋಡ್ಕೋಬೇಕು ನಾವು. ಇಷ್ಟ ನೋಡಿ, ಆರ್ ಪಕ್ಕದಾಗ ದ ಬಾಯ್ಸ್ ಅನ್ನೋದು ಪ್ಲೂರಲ್ ಇದೆ, ಪ್ಲೂರಲ್ ಅವ್ರು ಬಳಕೆ ಮಾಡಬೇಕು. ತಲೆಗೆಟ್ಕೋರಿ, ಐದರು ಆರು ನೈದರ್ ನಾರ್ ಬಂದಾಗ ಇದು ಎಕ್ಸಾಮಲ್ಲಿ ಕೇಳ್ತಾನೆ. ಐದರಿಗೆ ಆರ್ ಬಂದಿದೆ ಅಲ್ಲಿ ನೋಡಬೇಕು, ಐದರ್ ಆರ್ ಬಂದಿದೆ, ಇದು ಸುಟೇಬಲ್. ನೈದರಿಗೆ ನಾರ್ ಬಂದಿದೆ ಅಲ್ಲಿ ನೋಡಬೇಕು, ನೈದರಿಗೆ ನಾರ್ ಸುಟೇಬಲ್. ನೈದರ್ ಆರ್ ಬಂದ್ರೆ ತಪ್ಪು, ಐದರ್ ನಾರ್ ಬಂದ್ರೆ ತಪ್ಪು. ಈ ಥರ ಉಲ್ಟ ಪಲ್ಟ ಕೊಡ್ತಾನೆ. ಐದರಿಗೆ ಆರೇ ಬರಬೇಕು, ನೈದರಿಗೆ ನಾರೇ ಬರಬೇಕು. ನೆಕ್ಸ್ಟ್ ಇವು ಸಿಂಗ್ಲರ್ ನೋಡ್ರಿ, ಆರ್ ಬಂದಾಗ ಅದರ ಮುಂದಿನ ನಾಮಪದ ಸಿಂಗ್ಲರ್ ಐತೋ ಪ್ಲೂರಲ್ ಐತೋ ಅಂತ ನೋಡ್ಬೇಕು. ಸಿಂಗ್ಲರ್ ಇದ್ದರೆ ಸಿಂಗ್ಲರ್ ವರ್ಬ್ ಬಳಸ್ಬೇಕು, ಪ್ಲೂರಲ್ ಇದ್ದರೆ ಪ್ಲೂರಲ್ ವರ್ಬ್ ಬಳಸ್ಬೇಕಂತೇಳಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೌನ್ ನಂಬರ್ ಅಗ್ರಿಮೆಂಟ್. ವಾಕ್ಯದಲ್ಲಿ ಒಬ್ಬನ ಅಥವಾ ಹಲವಾರು ಜನ ಅನ್ನೋದಕ್ಕೆ ವರ್ಬ್ ಈಸ್ ಅಥವಾ ಆರ್ ಅಥವಾ ವಾಸ್ ಅಥವಾ ಚೇಂಜ್ ಆಗ್ಬೇಕು. ಇದೊಂದು ರೂಲ್ ನೆನ್ಪಿಟ್ಕೋರಿ. ನೋಡ್ರಿ, ದ ಬಾಯ್ ಈಸ್ ಹಿಯರ್. ಬಾಯ್ ಅನ್ನೋದು ಸಿಂಗ್ಲರ್, ಅದಕ್ಕೆ ಈಸ್ ಬಂದಿದೆ. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಬಾಯ್ ಅನ್ನೋದು ಸಿಂಗ್ಲರು, ಅದಕ್ಕೆ ಈಸ್ ಬಂದಿದೆ. ನೆಕ್ಸ್ಟ್ ನೋಡ್ರಿ, ಬಾಯ್ಸ್ ಅನ್ನೋದೇನು ಪ್ಲೂರಲ್, ಅದಕ್ಕೆ ಆರ್ ಬಂದಿದೆ. ಇದನ್ನ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೈದರ್ ಅಂದರೆ ಏನು, ಇದು ಫುಲ್ ಕನ್ಫ್ಯೂಸ್ ಮಾಡ್ಕೊಬಿಡ್ರಿ. ನೈದರ್ ಅಂದರೆ ಯಾರೂ ಇಲ್ಲ ಅಂತ ಅರ್ಥ, ಒಬ್ಬರು ಇಲ್ಲ. ನೈದರ್ ಅಂದರೆ ಏನು, ಯಾರೂ ಇಲ್ಲ, ಒಬ್ಬರು ಇಲ್ಲ. ಏನು ಅರ್ಥ ಆಗುತ್ತೆ ಮೀನಿಂಗ್ ಇದು? ನೈದರ್ ಅಂದರೆ ಏನು, ನೈದರ್ ಅಂದರೆ ಯಾರೂ ಇಲ್ಲ ಅಂತೇಳಿ, ಆದ್ದರಿಂದ ಇದು ಸಿಂಗ್ಲರು ಬರ್ತೈತೆ. ನೆಕ್ಸ್ಟ್ ನೋಡ್ರಿ, ನೈದರ್ ರಾಜು, ಇದನ್ನು ನೆನ್ಪಿಟ್ಕೋ. ಈಗ ನೈದರ್ ರಾಜು ನಾರ್ ರವಿ ಈಸ್ ಲೇಟ್. ರಾಜು ಅಲ್ಲ ರವಿ ಅಲ್ಲ ಅಂತ, ನೈದರ್ ರಾಜು ನಾರ್ ರವಿ ಈಸ್ ಲೇಟ್. ಈಸ್ ಯಾಕೆ ಬಂದಿದೆ, ರವಿ ಅನ್ನೋದು ಸಿಂಗ್ಲರ್ ಅಂತಿದೆ. ಇದನ್ನು ನೆನ್ಪಿಟ್ಕೋರಿ. ಇಬ್ಬರು ಅದರೇ, ಇಬ್ಬರಕ್ಕಿಂತ ಹೆಚ್ಚಿದ್ರೆ ಮಾತ್ರ ಹೇಳಿದೆ ನಾನು. ಇಬ್ಬರಕ್ಕಿಂತ ಹೆಚ್ಚಿದ್ರೆ ಅಲ್ಲಿ ಪ್ಲೂರಲ್ ಬರುತ್ತೆ. ಇಬ್ಬರೇ ಇದ್ದರೂ ಕೂಡ ಇಲ್ಲಿ ಸಿಂಗ್ಲರ್ ಇದು ಮಾಡಬೇಕು. ಇಬ್ಬರೇ ಇರಲಿ, ಇಬ್ಬರೇ ಇದ್ದರೆ ಸಿಂಗ್ಲರ್, ಇಬ್ಬರಕ್ಕಿಂತ ಹೆಚ್ಚಿದ್ರೆ ಪ್ಲೂರಲ್. ಈಸ್ ಅನ್ನೋದು ಸಿಂಗ್ಲರ್, ನೆನ್ಪಿಟ್ಕೋರಿ. ನೆಕ್ಸ್ಟ್ ಬೋತ್ ಅಂತ ಬಂದಿರ್ತೀವಿ ನೋಡ್ರಿ, ಬೋತ್ ರಾಜು ಆ್ಯಂಡ್ ರವಿ ಬಂದರೂ ಕೂಡ ಪ್ಲೂರಲ್. ಈ ಥರ ಬೋತ್ ಪದ ಬಂದ್ರೇನು, ಇದು ಇಂಪಾರ್ಟೆಂಟ್ ಈ ರೂಲ್. ಬೋತ್ ಅಂತ ಬಂದ್ರೆ ಪ್ಲೂರಲ್. ಬೋತ್ ಅಂತ ಬಂದು ರಾಜು ಆ್ಯಂಡ್ ರವಿ ಬಂದ್ರೆ ಅವಾಗ ಪ್ಲೂರಲ್ ಬಳಸ್ಬೇಕು. ನೋಡ್ರಿ, ಬೋತ್ ಅಂತ ಶಬ್ದ ಬಂದು ರಾಜು ಆ್ಯಂಡ್ ರವಿ ಆರ್ ಲೇಟ್, ಇದು ಕರೆಕ್ಟ್. ಅಲ್ಲಿ ಬೋತ್ ಅಂತ ಕೊಟ್ಟಿದ್ದು ರಾಜು ಆ್ಯಂಡ್ ರವಿ ಈಸ್ ಲೇಟ್ ಅಂದ್ರೆ ತಪ್ಪು. ಇದನ್ನು ನೆನ್ಪಿಟ್ಕೋರಿ. ನೆಕ್ಸ್ಟ್ ಸೊ ಇದನ್ನು ಟ್ರಿಕ್ಕಿ ಬರೆದು ಕೊಡ್ರಿ.
ಶಾರ್ಟ್ಕಟ್ ಬರ್ಕೋಬೇಕು. ಶಾರ್ಟ್ಕಟ್ ಬರ್ಕೊಂಡು ಏನು ಮಾಡಬೇಕು, ರಿವಿಷನ್ ಮಾಡಬೇಕು. ನೋಡಿ, ವರ್ಡ್ ವರ್ಬ್ ನೈದರ್ ಇದ್ದರೆ ಈಸ್ ಆಗುತ್ತೆ, ಐದರ್ ಈಸ್, ಬೋತ್ ಇದ್ದರೆ ಆರ್, ಮೆನಿ ನೇಮ್ಸ್ ಇದ್ದರೆ ಆರ್ ಅಂತ ಕರಿತೀವಿ. ಇಷ್ಟು ನೆನ್ಪಿಡ್ಬೋದು. ನೆಕ್ಸ್ಟ್ ಐದರ್ ಆರ್, ಇದು ಅಥವಾ ಅದು ಅಂಥೇಳಿ ಅರ್ಥ ಕೊಡುತ್ತೆ. ಐದರ್ ಆರ್ ಅಂದ್ರೇನು, ಇದು ಅಥವಾ ಅದು ಅಂಥೇಳಿ ಅರ್ಥ ಕೊಡುತ್ತಾ, ನೆನ್ಪಿಟ್ಕೋರಿ. ಎಕ್ಸಾಂಪಲ್ ನೋಡ್ರಿ, ಐದರ್ ಎ ಆರ್ ಬಿ, ಐದರ್ ಇದು ಅಥವಾ ಎನ ಅಥವಾ ಬಿನ ಅಂತ ಅರ್ಥ. ಐದರ್ ಎ ಆರ್ ಬಿ ಅಂತೇಳಿ ಐದರ್ ಆರ್ ಮೀನಿಂಗ್ ಏನು ಕೊಡುತ್ತಾ, ಇದು ಅಥವಾ ಅದು ಅನ್ನೋದು ಮೀನಿಂಗ್ ಕೊಡುತ್ತಾ. ಈಗ ಐದರ್ ದ ಬಾಯ್ ಆರ್ ದ ಬಾಯ್ಸ್, ನಾನೇನು ರೂಲ್ ಹೇಳಿದ್ದು ನಿಮ್ಗೆ, ಐದರ್ ದ ಬಾಯ್, ಆರ್ ಪಕ್ಕದಾಗ ನಾಮಪದ ಯಾವುದೈತೆ ಅದು ನೋಡಬೇಕು. ಆರ್ ಪಕ್ಕದಾಗ ಬಾಯ್ಸ್ ಐತಿ, ಬಾಯ್ ಬಂತಂದ್ರೆ ಈಸ್ ಬಳಸ್ಬೇಕು, ಬಾಯ್ಸ್ ಬಂತಂದ್ರೆ, ಯಾಕಂದ್ರೆ ಬಾಯ್ಸ್ ಅನ್ನೋದು ಪ್ಲೂರಲ್, ಇದು ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿರಿ, ಇಲ್ಲಿ ಇದು ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, ಇಲ್ಲಿದೆ ನೋಡ್ರಿ, ಐದರ್ ದ ಬಾಯ್ಸ್ ಆರ್ ದ ಬಾಯ್. ಇಲ್ಲಿ ಈಸ್ ಯಾಕೆ ಬಂದಿದೆ, ಆರ್ ಎಲ್ಲಿದೆ, ಇಲ್ಲಿದೆ. ಆರ್ ಪಕ್ಕದಾಗ ನಾಮಪದ ಯಾವುದೈತೆ, ಇಲ್ಲಿ ಬಾಯ್ ಐತೆ. ಬಾಯ್ ಅನ್ನೋದು ಸಿಂಗ್ಯುಲರ ಪ್ಲೂರಲ್ಲ, ಸಿಂಗ್ಯುಲರ್, ಅದಕ್ಕೆ ಈಸ್ ಬಳಕೆಯಾಗಿದೆ. ಇಲ್ಲಿ ಯಾಕೆ ಆರ್ ಬಳಕೆಯಾಗಿದೆ, ಬಾಯ್ಸ್ ಅಂತ, ಬಾಯ್ಸ್ ಅನ್ನೋದು ಪ್ಲೂರಲ್ ಇದೆ, ಆದ ಕಾರಣದಿಂದ ಆರ್ ಬಳಕೆಯಾಗಿದೆ. ಇದು ತಲೆಯಾಗಿ ನೆನ್ಪಿಟ್ಕೋಬೇಕು. ಈ ರೂಲ್ ನೆನ್ಪಿಟ್ರೆ ಎಕ್ಸಾಮಲ್ಲಿ ನಮಗೆ ಎರರ್ಸ್ ಬಿಟ್ಟ ಸ್ಥಳದಲ್ಲಿ ಅನುಕೂಲ ಆಗುತ್ತೆ. ನಮ್ಮ ಸೆಂಟೆನ್ಸ್ ಓದತ್ನ್ಯಾಗ ಒಂದೊಂದೊಂದನ್ನು ನಾವು ನೋಡಬೇಕು. ಬಾಯ್ಸ್ ಇದೆನಾ, ಆರ್ ಬಂದಿದೆ, ಆರ್ ಪಕ್ಕದ ನಾಮಪದ ಸಿಂಗ್ಯುಲರ್ ಇದ್ದರೆ ಸಿಂಗ್ಯುಲರ್ ಬಳಸ್ಬೇಕು, ಪ್ಲೂರಲ್ ಇದ್ದರೆ ಪ್ಲೂರಲ್ ಬಳಸ್ಬೇಕು. ಇಷ್ಟೇ ಇರೋದು. ನೆಕ್ಸ್ಟ್ ನೈದರ್ ನಾರ್ನ ಇದೂ ಅಲ್ಲ ಅದೂ ಅಲ್ಲ ನೋಡ್ರಿ. ಐದರ್ ಆರ್ ಅಂದ್ರೆ ಐದರ್ ಆರ್ ಅಂದ್ರೆ ಇದು ಅಥವಾ ಅದು. ನೈದರ್ ನಾರ್ ಅಂದ್ರೆ ಇದೂ ಅಲ್ಲ ಅದೂ ಅಲ್ಲ. ನೈದರ್ ಎ ನೋಡ್ರಿ, ನೈದರ್ ಎ ನಾರ್ ಬಿ, ಹಿಂಗೆ ಬರಿಬೇಕಿದೆ, ಇದು ಇಂಪಾರ್ಟೆಂಟ್. ಇದು ನೋಡ್ರಿ, ನೈದರ್ ಎ ನಾರ್, ನೈದರ್ ಎ ನಾರ್ ನೈದರ್ ನೋಡ್ರಿ, ನೈದರ್ ಎ ನಾರ್ ಬಿ ಹಿಂಗೆ ಬಂದ್ರೆ ಕರೆಕ್ಟ್. ನೈದರ್ ಎ ಆರ್ ಬಿ ಅದು ಬಂದ್ರೆ ತಪ್ಪು. ಇದನ್ನು ನೆನ್ಪಿಟ್ಕೋಬೇಕು, ಇದು ರೂಲ್ ಇದು. ನೆಕ್ಸ್ಟ್ ಇಲ್ಲಿ ಎಕ್ಸಾಂಪಲ್ ನೆನ್ಪಿಟ್ಕೋರಿ. ಇಲ್ಲಿ ಎಕ್ಸಾಂಪಲ್ ನೋಡ್ರಿ, ಈಗ ನೈದರ್ ದ ಟೀಚರ್ ನಾರ್ ದ ಸ್ಟೂಡೆಂಟ್ಸ್. ಇಲ್ಲಿ ಸ್ಟೂಡೆಂಟ್ಸ್ ನಾರ್ ಪಕ್ಕದಲ್ಲಿ ಯಾವುದಿದೆ, ನಾರ್ ನೋಡ್ರಿ, ನಾರ್ ಪಕ್ಕದಾಗ ನಾಮಪದ ಸ್ಟೂಡೆಂಟ್ ಇದೆ, ಸ್ಟೂಡೆಂಟ್ಸ್ ಇದೆ. ಸ್ಟೂಡೆಂಟ್ ಇದ್ದರೆ ಈಸ್ ಬಳಸ್ಬೇಕು. ಸ್ಟೂಡೆಂಟ್ಸ್ ಅಂತ ಬಂದಿದ್ರೆ ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್, ಸ್ಟೂಡೆಂಟ್ ಅನ್ನೋದು ಸಿಂಗ್ಯುಲರ್. ಇಲ್ಲಿ ಪ್ಲೂರಲ್ ಐತಿ, ಸಿಂಗ್ಯುಲರ್ ಬಳಸ್ತಾರೆ ಪ್ಲೂರಲ್ ಬಳಸ್ತಾರೆ. ಪ್ಲೂರಲ್ ಆರ್ ಬಳಸ್ಬೇಕು. ಇದು ನೆನಪು. ನೆಕ್ಸ್ಟ್ ನೈದರ್ ದ ಸ್ಟೂಡೆಂಟ್ಸ್ ನಾರ್ ದ ಟೀಚರ್. ನಾರ್ ಮುಂದಿನ ನಾಮಪದ ಇದೆಯೇ, ಟೀಚರ್ ಅನ್ನೋ ಸಿಂಗ್ಯುಲರ್ ಪ್ಲೂರಲ್, ಸಿಂಗ್ಯುಲರ್, ಆದ ಕಾರಣದಿಂದ ಈಸ್ ಸಿಂಗ್ಯುಲರ್ ಬಳಕೆಯಾಗಿದೆ. ಸೊ ಈ ರೂಲ್ ನೆನ್ಪಿಟ್ರೆ ನಮಗೆ ಎಕ್ಸಾಮ್ಗೆ ಅನುಕೂಲ ಆಗುತ್ತೆ. ಸೊ ಇದನ್ನು ನೆನ್ಪಿಟ್ಕೋಬೇಕು ನಾವು. ಇದನ್ನು ನೆನ್ಪಿಟ್ರೆ ಏನು ಕೇಳ್ತಾ ಅತ್ಯಂತ ಅನುಕೂಲ ಆಗುತ್ತೆ ಅಂತ ಹೇಳ್ತಾ, ಈ ರೂಲ್ಗಳನ್ನು ಯಾವಾಗ ನಾವು ಬಯಾಟ್ ಮಾಡ್ತೀವಿ ಆವಾಗ ನಮಗೆ ಎಕ್ಸಾಮಲ್ಲಿ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಕೇಸಸ್ ಆಫ್ ನೌನ್ ಅಂತೇಳಿ ಅದಾವ್ರಿ. ಇವು ಮುಂದಿನ ತರಗತಿಯಲ್ಲಿ ನೋಡೋಣ, ಕೇಸಸ್ ಆಫ್ ನೌನ್ಗಳು ಯಾವ್ಯಾವ ಬರ್ತಾವೆ ಅನ್ನೋದು. ಇವತ್ತು ತರಗತಿ ಎಷ್ಟು ಸಾಕು, ಏನೋ ಇಷ್ಟು ಸಂಬಂಧಪಟ್ಟಂತೆ ಇದಾಗಿತ್ತು. ಸೊ ನೋಡ್ಕೊರಿ, ನೋಟ್ ಮಾಡ್ಕೊರಿ, ಇದನ್ನು ಮಾಡ್ಕೊಬೇಡ್ರಿ. ಇಂಪಾರ್ಟೆಂಟ್ ಇದು ಗ್ರಾಮರ್ ಇದು. ಯಾಕಂದ್ರೆ ಈಗ ಇಂಗ್ಲೀಷ್ ನಮಗೆ ಎಲ್ಲ ಎಕ್ಸಾಮ್ಗೆ SD ಆಗಿರ್ಬೋದು, PD ಆಗಿರ್ಬೋದು, ಗ್ರೂಪ್ C ಆಗಿರ್ಬೋದು, ಎಲ್ಲ ಎಕ್ಸಾಮ್ಗೂ ಅನುಕೂಲ ಆಗುತ್ತೆ. ಒಂದು ಸಲ ನೀವು ಅದರ ರೂಲ್ಸ್ ಏನಿದೆ ಅಂತೇಳಿ ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಆ ಪ್ಯಾರಾಗ್ರಾಫ್ ಅರ್ಥ ಮಾಡ್ಕೋಬೇಕಾಗತ್ತೆ ನಾವು. ಇಷ್ಟು ಇದು ಇವತ್ತಿನ ಒಂದು ವಿಡಿಯೋ ಸೆಷನ್ ಇದಾಗಿತ್ತು. ಮಧುಕುಮಾರ್ KPSC ಅಂತೇಳಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ಹಾಗೆ ನಾನು ಹಾಕಿರ್ತಕ್ಕಂಥ ನೋಟಿಫಿಕೇಷನ್ ನಿಮ್ಗೆ ಬರ್ತಾವಂತ ಹೇಳ್ತಾ ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಭೇಟಿಯಾಗೋಣ. ಅದಕ್ಕೆ ಪೂರ್ವದಲ್ಲಿ ಮಧುಕುಮಾರ್ KPSC ಅಂತೇಳಿ ಸೀದಾ ಏನು ಮಾಡ್ಬೇಕಂದ್ರೆ ಪ್ಲೇಲಿಸ್ಟಿಗೆ ಹೋಗ್ಬೇಕು. ನೀವು ಪ್ಲೇಲಿಸ್ಟಿಗೆ ಹೋದ್ರಿ ಅಂದ್ರೆ ನೀವು ಪ್ಲೇಲಿಸ್ಟ್ನಲ್ಲಿ ಸೀರಿಯಲ್ ವೈಸ್ ವೀಡಿಯೋ ಇರ್ತವೆ. ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ತಾ ಬರ್ಬೇಕು ನೀವು. ಎಲ್ಲೇ ಒಂದೊಂದು ವೀಡಿಯೋ ನೋಡಿದ್ರೆ ನಿಮ್ಗೆ ಏನೂ ಅರ್ಥ ಆಗಲ್ಲ.
ಸೀರಿಯಲ್ ವೈಸ್ ವೀಡಿಯೋ ನೋಡ್ತಾ ಬಂದರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಇದಾದ ನಂತರ ಇದು ಈ ಥರ ಮಿಸ್ಟೇಕು ಈ ಥರ ಇದೆ ಅಂಥೇಳಿ ನಿಮ್ಗೆ ಗೊತ್ತಾಗುತ್ತೆ. ಇವತ್ತಿನ ವೀಡಿಯೋ ಸೆಷನ್ ಇದಾಗಿತ್ತು. ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಭೇಟಿಯಾಗೋಣ. ಶರಣಾರ್ಥಿ. ಧನ್ಯವಾದಗಳು.